ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಬ್ರೇಕ್ಫಾಸ್ಟ್ ಆಯಿತಾ ಎಲ್ರದ್ದು? ಐ ಥಿಂಕ್ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗಿರುತ್ತೆ. ನಂದು ಇನ್ನೂ ಇಲ್ಲ. ಟೈಮು 10 ಗಂಟೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಐ ಥಿಂಕ್ ಹೇಗಿದ್ದೀರಾ ಗೈಸ್? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ನಿಜಕ್ಕೂ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ಹೆಂಗಾದರೂ ಒಂಚೂರು ಫ್ರೀ ಮಾಡಿಕೊಂಡು ಚಕ ಅಂತ ಫಟ ಅಂತ ವ್ಲಾಗ್ನ ಮಾಡಿಬಿಡ್ತಾಯಿದ್ದೆ. ಯಾಕೋ ಮೂಡಿಲ್ಲ, ಮನಸ್ಸಿಲ್ಲ ಅಂತ ಹೇಳ್ಬೋದು. ಯಾಕೆ ಗೊತ್ತಿಲ್ಲ, ದಿನ ಡೇ ಬೈ ಡೇ ಇಂಪ್ರೂವ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಆಗ ಲಕ್ಷಣ ಕಾಣ್ತಾ ಇಲ್ಲ. ಐ ಥಿಂಕ್ ಇವತ್ತು ನಮ್ಮ ಗೋಡನಲ್ಲಿ ಕೆಲಸ ಇತ್ತು. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ವಲ್ಪ ಮಾತಾಡಬೇಕು ನಿಮ್ಗಳ ಜೊತೆ ಎಲ್ಲ. ನಿಜಕ್ಕೂ ಮನಸ್ಸಿಲ್ಲ. ನಿಮ್ಮೆಲ್ಲರ ಸಜೆಷನ್ ನಾನು ಕೇಳ್ತೀನಿ. ನನ್ನ ವೀಡಿಯೋಸ್ ನೋಡೋಕ್ಕೆ ಇಂಟ್ರೆಸ್ಟ್ ಇದೆಯಾ, ವ್ಲಾಗ್ನ ಕಂಟಿನ್ಯೂ ಮಾಡಲ ಇನ್ಮೇಲಿಂದ, ಅಥವಾ ಬೇಡವಾ, ಬಿಟ್ಟಾಕ ಆರಾಮಾಗಿ ನನ್ನ ಪಾಡ್ ನಾನಿರಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದೇ ಆಯಿತು ನಿಮ್ಮ ವೀಡಿಯೋದಲ್ಲಿ ಹಾಗೆ ಹೀಗೆ ಅಂತ ಹೇಳಕ್ಕೆ ಹೋಗ್ಬೇಡಿ. ನನ್ನ ಖುಷಿಗೋಸ್ಕರ ನಾನು ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿಕೊಂಡು ಏನೋ ಒಂಥರ ಖುಷಿ ಸಿಗುತ್ತೆ, ನನಗೆ ಎನರ್ಜಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದಂಥದ್ದು. ಅದನ್ನು ಇವತ್ತೆಲ್ಲ ನಾಳೆ ಅರ್ಥ ಮಾಡ್ಕೋತೀರಾ ಅಂತ ನಾನು ವ್ಲಾಗ್ಸ್ನ ಮಾಡ್ತಾ ಬಂದೆ. ಬಟ್ ಯಾಕೋ ಇದು ವರ್ಕ್ ಆಗ್ತಾಯಿಲ್ಲ ಅನಿಸುತ್ತೆ. ಸೊ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸತೀಶ್ಗೆ ತಿಂಡಿ ಕೊಟ್ಬಿಟ್ಟು, ಓಕೆನಾ? ಸ್ಟೇ ಟ್ಯೂನ್. ಬರೀ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ದೀರಾ? ಯಾರ್ದು? ಯಾವಾಗ? ನೀವು ಬೇರೆ ನನಗೆ ಮೆಸೇಜು. ಯಪ್ಪ, ಡೈಟ್ ಅಲ್ಲ, ನನಗೆ ಹುಷಾರಿಲ್ವಲ್ಲ. ಆಯ್ತಾ ತಿಂಡಿ? ಪಾಪು ಹೇಗಿದೆ? ಚೆನ್ನಾಗೋಣ. ಎಷ್ಟು kg ಇದ್ದ ನಿಮ್ಮ ಮಗ ಹುಟ್ಟಿದಾಗ? 4 kg ಇದ್ದ? ನಿಜ? ಆಲ್ಮೋಸ್ಟ್ 10 ತಿಂಗಳು ತುಂಬಿದವಳು. ನಾರ್ಮಲ್ಲಾ? ಲಾಸ್ಟ್ ಹ್ಯಾಬಿಟ್ ಕಡಿಮೆ ಆಗುತ್ತಿದೆ. ಯಾವ ಹಾಸ್ಪಿಟಲ್ ಇದೆಲ್ಲ ಕೊಡೋದಾ? ಇದು ಆರ್ಡರ್. ಇದೆಲ್ಲ ಇವಾಗ ಸಿಲ್ವರ್ ಎಲ್ಲ ಬಂದಿದೆಲ್ಲ. ಇದು ಆರ್ಡರ್. ಇದು ವಿಡಿಯೋ ತಗೋಬೇಡಿ, ಇದೆಲ್ಲ ಇಲ್ಲ ಅಚ್ಚಿ ಅದ್ಯಾಕೆ ತಗೊಳ್ಳಿ. ಹೇಳ್ತೀನಾ ಬೇಬಿ? ಏನು ಲಾಟ್ರಿ ಬೇಬಿ ಬಾಯ್, ಲಾಟ್ರಿ. ಒಂದಕ್ಕೆ ಲಾಟ್ರಿ ಅಂತ ಇನ್ನು ಎಷ್ಟು ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ಶಿವ, ಸಾಕಂಬರು ನಾಲ್ಕು. ಅವರೆಲ್ಲೋದ್ರು? ಇನ್ನೊಬ್ರು ಇದ್ರಲ್ಲ ಮೇಡಮ್ ಅವರು. ಯಾಕೆ? ಪೊಲೈಟ್ ಆಗಿರ್ಬೇಕು. ಹೌದಾ? ನಂತರ ಜೋರ ಜೋರು ನಿಮ್ದು ಜೋರ ಅನ್ನಕ್ಕಾಗಲ್ಲ, ಅದು ತಪ್ಪು. ಹೌದಾ? ಆ ಜೋರಲ್ಲೂ ಪ್ರೀತಿ ತರ ಬರ್ತದೆ, ಹೊಡೆದಂಗೆ ಅನ್ಸಲ್ಲ ಮುಂದೆ. ಇದು 2 days ಬ್ಯಾಕ್ ಏನೇನಾಯಿತು ಅಂತ ಒಂದು ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಒಂದು ನೆಕ್ಲೆಸ್ನ ಮಾಡೋಕ್ಕಿದ್ದೆ, ನಿಮ್ಮೆಲ್ರಿಗೂ ಗೊತ್ತು. ಸುಮಾರು ಜನ ನೆಕ್ಲೆಸ್ ಡಿಸೈನ್ ತೋರಿಸಿ ನಂಗೆ ತುಂಬ ಇಷ್ಟ ಆಗಿದೆ, ಗ್ರೀನ್ ಬೀಟದು. ಸುಮಾರು ಕಮೆಂಟು DM ಬರ್ತಾಯಿತ್ತು. ಬಟ್ ನನಗೆ ಯಾಕೋ ಅದು ಫಸ್ಟಿಗೆ ಇಷ್ಟ ಆಗಿತ್ತು, ಆಮೇಲೆ ಯಾಕೋ ಅದು ತುಂಬ ಹೆವಿ ಅನ್ನಿಸ್ತು. ಮೀನ್ಸ್ ಅಂದರೆ ನೆಕ್ಲೆಸ್ಸು ಮತ್ತು ಲಾಂಗ್ ಹಾರ ಎರಡು ಒಟ್ಟಿಗೆ ಹಾಕ್ಕೊಂಡ್ರೆ ಅಕ್ವಾರ್ಡಾಗಿ ಕಾಣ್ತಾಯಿತ್ತು. ಹಾಗಾಗಿ ಅದು ಬೇಡ ಅಂತ ಹೇಳಿ ಈ ಗುಂಡು ಮತ್ತು ಪರ್ಲ್ ಇರೋಂಥ ಒಂದು ಚೋಕರ್ನ ನೋಡಿದ್ದೆ. ಚೋಕರ್ ಅಂತ ಹೇಳೋಕ್ಕೆ ಬರಲ್ಲ, ಇದು ಹಾರ ಥರ. ಅದು ಪೆಂಡೆಂಟ್ ಇದೆ, ಗಂಡ ಬೇರುಂಡ. ಅದು ನನಗೆ ತುಂಬ ಲೈಕ್ ಆಗಿತ್ತು ಆ ಪೆಂಡೆಂಟ್. ಸೊ ಹಾಗಾಗಿ ಇದನ್ನೇ ಇಸ್ಕೊಂಬಿಡೋಣ, ಮಾಡಾಕೋಣ ಅಂತ ಹೇಳಿ ಆ ನೆಕ್ಲೆಸ್ ಚೋಕರ್ ಬದಲಿಗೆ ಇದನ್ನು ತಗೋತಾ ಇದ್ದೀನಿ. ಹೇಗಿದೆ ಕಮೆಂಟಲ್ಲಿ ಹೇಳಿ.
ತುಂಬ ಬೇಜಾರಾದಾಗ ಮನಸ್ಸಿಗೆ ಕಿರಿಕಿರಿ ಆದಾಗ ಹಿಂಸೆ ಆದಾಗ ನಾನು ಮಾಡೋ ಅಂಥ ಮೊದಲನೇ ಕೆಲಸ ಶಾಪಿಂಗ್. ಈಗ ಬಟ್ಟೆಗೆ ಚಿನ್ನ ಅಷ್ಟು ಸ್ಯಾರಿಗೆ ಇನ್ವೆಸ್ಟ್ ಮಾಡ್ತಾಯಿಲ್ಲ. ಕಾರಣ ಸ್ಯಾರಿ ಹಾಕ್ಕೊಂಡು ನಾನು ಎಲ್ಲೋಗ್ತೀನಿ 3 ಕಬೋರ್ಡ್ ಫುಲ್ಲು ನನ್ನದೇ ಸ್ಯಾರಿಗಳಿದೆ. ಅದ್ರ ಬದಲು ಈ ಚಿನ್ನ ತೊಗೊಳ್ಳೋಣ, ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ಯಾಕಂದರೆ ರೇಟ್ ಅಂತೂ ಯಾವುದೇ ರೀತಿ ಕಡಿಮೆ ಅಂತೂ ಆಗೋದಿಲ್ಲ. 7,500 ರೂಪಾಯಿ ಇದೆ, 550 ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಸ್ವಲ್ಪ ಹಳೇದೆಲ್ಲ ಬ್ಯಾಲೆನ್ಸ್ ಇತ್ತು ಅವರಿಗೆ. ನಾನು ರೆಗ್ಯುಲರಾಗಿ ತೊಗೊಳ್ಳೋದು ಶ್ರೀಕೃಷ್ಣ ಜ್ಯುವೆಲ್ಲರ್ಸ್, ಚಿಕೆ ಲೇಔಟ್. ನಾನು ಪ್ರತಿ ಸಲ ಮೆನ್ಷನ್ ಮಾಡಿ ಹೇಳ್ತೀನಿ, ಅಂಗಡಿ ಹೆಸರು ಕೂಡ ಹೇಳ್ತೀನಿ. ಒಳ್ಳೆ ಪೆಂಡೆಂಟ್ ಡಿಸೈನ್ ಬಂದಿದೆ, ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ. ನಾವು ತೊಗೊಳ್ಳೋದಲ್ಲಿ ಒಳ್ಳೆ ಹಾಲ್ಮಾರ್ಕ್ ಕೊಡ್ತಾರೆ, ಒಳ್ಳೆ ಗೋಲ್ಡ್ ಕೊಡ್ತಾರೆ. ಸೊ ಅಲ್ಲಿ ಏನಿದೆ ಪರ್ಲ್ ಚಾರ್ಜ್ ಅದೆಲ್ಲ ಎಕ್ಸ್ಟ್ರಾ ತೆಗಿತಾರೆ. ಸೊ ಸೂಪರಾಗಿರುತ್ತೆ ಡಿಸೈನ್ ವೈಸ್, ಹ್ಯಾಂಟಿಕ್ ಡಿಸೈನ್. ಈ ಡಿಸೈನ್ ಮಾಡೋಕ್ಕೆಲ್ಲ ಎಕ್ಸ್ಟ್ರಾ 2% ಆಗುತ್ತೆ. ಸೊ ಹಾಗಾಗಿ ನಾನು ತೊಗೋತಾ ಇದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ಆ ನೆಕ್ಲೆಸದು ನಾನು ಹಳೆ ವ್ಲಾಗ್ ಹೇಳಿದ್ದೆ ನಿಮಗೆ, ನೆಕ್ಲೆಸ್ ಮಾಡೋಕ್ಕಿದ್ದೀನಿ ಅಂತ. ಅದ್ರ ಬದಲಿಗೆ ನಾನು ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಡ್ವಾನ್ಸ್ನ ಪೇ ಮಾಡಿದ್ದೀನಿ. ಸೊ ಡಿಸೈನ್ ಚೆನ್ನಾಗಿದೆಯಾ ಗಂಡ ಬೇರೊಂಡ ಅದು ನನಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನೆಲ್ಲ ತೊಗೊಂಡು ಆ್ಯಕ್ಚುಲಿ ಇದು 2 ದಿನ ಹಿಂದೆ ಮಾಡ್ಕೊಂಡಂಥ ವೀಡಿಯೋ. ಸೊ ನಾನು ಆಗಲೇ ಹೇಳ್ದಂಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಪರ್ಲ್ ಸರ್ಕೆ ಯಾವ ಪೆಂಡೆಂಟ್ ಚೆನ್ನಾಗಾಗುತ್ತೆ, ಗಂಡ ಬೇರೊಂಡ ಚೆನ್ನಾಗಾಗುತ್ತಾ, ಅದಕ್ಕಿಂತ ಮುಂಚೆ ಲಕ್ಷ್ಮಿ ಪೆಂಡೆಂಟ್ ಚೆನ್ನಾಗಾಗುತ್ತಾ ಅಂತ ಎರಡನ್ನೂ ಹಾಕಿ ಕ್ರಾಸ್ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಚೆನ್ನಾಗಿದೆ ಅಂತ. ಮನೇಲಿ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ತುಂಬ ಬೇಜಾರಾದಾಗ ನಾನು ಮಾಡೋ ಮೊದಲನೇ ಕೆಲಸ ಅಂದರೆ ಚಿನ್ನ ಶಾಪಿಂಗು. ತುಂಬ ಬೇಜಾರಾದರೆ ನನಗೆ ಬಂದು ದುಡ್ಡು ಸುರಿಯೋದು ನಿಮ್ಮ ಚಿನ್ನದ ಅಂಗಡಿಗೆ. ಒಳ್ಳೆ ಕೆಲಸನಾ? ಅಯ್ಯೋ ದೇವ, ಸತೀಶ್ ಗೊತ್ತಾದರೆ ನನಗೆ 2 ಕಾಲು ಜಾಡ್ಸ್ ಬದೀತಾರೆ. ಚಿನ್ನ ಸಾಯ್ತೀನಿ. ಅಯ್ಯೋ ಅನ್ಕೋತೀರ ಅಷ್ಟೇ, ನಿಮ್ಗಳ ಮುಂದೆ ಏನೂ ಹೇಳಲ್ಲ, ನನ್ನ ಮುಂದೆ ಸುಪ್ರಭಾತ. ಅದೇನದು ಸ್ಟೋನು? ಇನ್ನೂ ಕೊಡಬೇಕಲ್ಲ, ಅಲ್ಲಿಂದ ಒಂದು ಒರಿಜಿನಲ್ ಪೈರೇಟ್ ಐತೆ ಆ ಕವರಲ್ಲಿ, ಅಲ್ಲಿ ಎಡ್ಜಲ್ಲಿ. ಎಲ್ಲಿಂದ ತಂದಿದ್ದದು? ಅದು ರಿಯಲ್ ಸ್ಟೋನ್ಸ್. ಹೌದಾ? ಪೂಜೆ ಮಾಡೋದು. ಅದೇ ದುಬೈಯಿಂದ ತರಿಸ್ತಾರಲ್ಲ ಅದ? ಹೌದಾ? ಎಲ್ಲಿಂದ ತಂದಿದ್ದು ನೀವು? ಅಲ್ಲಿ ಹಿಂದೆ ಕವರ್ ಇದೆ ನೋಡಿ. ಕಮ್ಮಿ ಆಗಲ್ವಾ ಗೋಲ್ಡ್? ನೆತ್ಕೆ ಬಿದ್ದೋಗ್ತದೆ. ಒಂದೇ ಒಂದು ಎತ್ಕೊಂಡು ಕವರಲ್ಲಿ ಇದು ಎಲ್ಲರೂ ಮುಟ್ಕೊಳ್ಬೇಕು, ಒಬ್ಬರೇ ಹ್ಯಾಂಡಲ್ ಮಾಡಿ. ಮೂನ್ ಬಿಡಿ, ಸ್ವಲ್ಪ ಉಪ್ಪಲ್ಲಿ ಹಾಕಿ, ಆಮೇಲೆ ಒಂದು ರಾತ್ರಿ ಮೂನಲ್ಲಿ ಇಡ್ತೀವಿ. ಚಂದ್ರನ ಬೆಳಕಿದೆ ನೈಟ್ ಫುಲ್ಲು. ಆಮೇಲೆ ಒಂದು ಕಡೆ ಪ್ಲೇಸ್ ನಮ್ಮನೇಲಿ ಇರ್ತದಾ? ಏನಾಗಲ್ವಾ? ನಿಜ? ನೀರು ಬೀಳ್ಬಾರ್ದು, ಈ ಕಲ್ಲಿಗೆ ನೀರು ಬೀಳ್ಬಾರ್ದು. ಒಳ್ಳೇದಾಗತ್ತಾ? ಒಳ್ಳೆ ಒಂದು ಇದು ಲೆವೆಲ್ ಬರ್ತದೆ. ಅದಕ್ಕೆ ನಾನು ಮಾಡಿಕೊಂಡಿದ್ದೀನಿ, ಅದು ಚೈನು ಹಾಕಿದ್ದೀನಿ ನೋಡಿ ಇಲ್ಲಿ. ಓಹ್ ಗಾಡ್, ರಾಯರ್ ವಾರದಿನ ನೀವು ಒಳ್ಳೇದು ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು, ಒಳ್ಳೇದಾಗಿ. ನನ್ಗೇನಾ? ನಿಜ ರೇಟ್ ಹೇಳಿದ್ರೆ ಅದು ಅಡ್ವಾನ್ಸ್ ತಂದು ಕೊಡ್ತೀನಿ. ಪಯ್ಯ ಅನ್ಬೇಡಿ. ಕ್ಯಾಲ್ಸಿ ಕೊಡಿ, ಕ್ಯಾಲ್ಸಿ ಲೆಕ್ಕ ಹಾಕತ್ತಾರೆ, ಕ್ಯಾಲ್ಸಿ ಕೊಡಿ. ಅದ್ಯಾಕೋ ತುಂಬ ದಿನದಿಂದ ಆ ಪೆಂಡೆಂಟ್ ನನ್ನ ಕನ್ಸಲ್ಲೆಲ್ಲ ಕಾಡ್ತೈತೆ. ಅದಕ್ಕೆ ನಾನು ಅನ್ಕೋತೀನಿ ಏನಕ್ಕೆ ಹೋಗಿಲ್ಲ. ಅದು ನಾನು ಒಂದು ಇಷ್ಟ ಆಗ್ಬಿಟ್ರೆ ಹಂಗೆ ಅದು ನನ್ಗೆ ಯಾಕೋ ಅದು ಅವತ್ತು ನೋಡ್ಕೊಂಡು ಕತ್ಗಾಕೊಂಡು ಹೋದ್ನ. 400 ಕಡಿಮೆ 50ಗೆ ಕರೆಕ್ಟಾಗಿ ನೋಡಿಪ್ಪ, ಇಲ್ಲಿ ನೋಡಿ. ಹೌದಾ? 400? ಅಲ್ಲೆಲ್ಲ ಅಮೌಂಟೆಲ್ಲ ಕೊಟ್ಟು ಮನೆಗೆ ಬರೋಷ್ಟರಲ್ಲಿ ನನ್ನ ಮೈದ್ನನ ಮಿಸ್ಸಸ್ ಇಬ್ಬರು ಕೂಡ ಮನೆಗೆ ಬಂದಿದ್ದರು. ಸೊ ನಾನು ಆಶ್ಚರ್ಯ ಆಯಿತು ನನಗೆ ಆ್ಯಕ್ಚುಲಿ. ಸೊ ಡೋರೆಲ್ಲ ಓಪನ್ ಮಾಡಿ ಬನ್ನಿ ಒಳಗಡೆ ಅಂತ ಕೂರಿಸಿ ಅವ್ರಿಗೆ ಟೀ ಮಾಡಿಕೊಟ್ಟೆ. ಸೊ ತಿಂಡಿ ತಿನ್ನಿ ಅಂತ ಹಿಂಸೆ ಕೊಟ್ಟೆ. ಅವ್ರು ತಿಂಡಿ ತಿನ್ನಲಿಲ್ಲ. ಆ್ಯಕ್ಚುಲಿ 12:30 ಆಗಿದೆ. ಶ್ವೇತಾ ಬೇಡ, ನನ್ನದು ಆಲ್ರೆಡಿ ತಿಂಡಿ ಆಯಿತು ಅಂತ ಹೇಳಿದ್ರು. ನಾನು ಟೊಮೆಟೊ ರೈಸ್ ಮಾಡಿದ್ದೆ, 1 ಪಾಟ್ ರೆಸಿಪಿ, ಮೊಸರು ರಾಯ್ತ ಕೂಡ ಮಾಡಿದ್ದೆ. ಅದನ್ನೆಲ್ಲನೂ ಶೇರ್ ಮಾಡಲಿಲ್ಲ, ಕಾರಣ ಅದೆಲ್ರಿಗೂ ಮಾಡೋಕ್ಕೆ ಬರುತ್ತೆ ಅಂತ. ಸೊ ನೋಡ್ತಾ ಹೀಗೆ ಮಾತಾಡ್ತಾ ಕೂತಿದ್ವಿ. ಮಧ್ಯಾಹ್ನ ಆಯಿತು. ಸ್ವಲ್ಪ ಹಾಕ್ಕೊಡ್ತೀನಿ ತಿನ್ನಿ ಅಂತ ಹಿಂಸೆ ಮಾಡಿದೆ. ಚೂರು ಹಾಕ್ಕೊಡಿ ಅಂತ ಅದನ್ನೇ ಬಿಸಿ ಮಾಡಿ ಕೊಟ್ಟೆ. ಅವ್ರು ಹಾಕಿಸ್ಕೊಂಡು ಊಟ ಮಾಡಿದ್ರು. ನಾನು ಅಷ್ಟೊತ್ತಿಗೆ ಬೇಗ ಉಪ್ಸಾರು ಮಾಡೋಣ ಅಂತ ಬೀನ್ಸ್ ಎಲ್ಲ ರೆಡಿ ಮಾಡಿದ್ದೆ. ಬೀನ್ಸು ಕೋಸು ಎಲ್ಲ ಹಾಕಿ ಉಪ್ಸಾರು ಮಾಡೋಣ ಅಂತ. ಅನ್ನ ಹಾಕೊಳ್ಳು ಉಪ್ಸಾರಿಗೆ? ಸಾಕಷ್ಟೇ, ಇನ್ನೊಂಚೂರು ಹಾಕೊಳ್ಳ? ಸೊ ಸತೀಶ್ಗೂ ಕೂಡ ಬಿಸಿ ಉಪ್ಸಾರಿಗೆ ಮುದ್ದೆ ಮಾಡಿ ಕೊಟ್ಟು ಅವರು ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಅವರು ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇವಾಗ ನಾವು ನಮ್ಮ ಮಕ್ಕಳ ಜೊತೆ, ಈಗ ನನ್ನ ಮೈದುನನ್ನು ಒಂದು ಮಗು ಥರ ನೋಡ್ಕೋತಾ ಇದ್ದೀವಿ.
ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮ ಗ್ರಹಚಾರ ಹಣೆ ಬರ ಕೆಟ್ಟಾಗ ಈ ರೀತಿ ಎಲ್ಲ ನಾವು ಅನುಭವಿಸ್ಬೇಕಾಗತ್ತೆ. ಇದು ನಮಗೆ ದೇವರು ಕೊಡ್ತಾ ಇರೋಂಥ ಪರೀಕ್ಷೆ. ನಮ್ಮ ತಾಳ್ಮೆನ ದೇವರು ಪರೀಕ್ಷೆ ಮಾಡ್ತಾಯಿದೆ ಅಂತ ಅಂದ್ಕೊಂಡು ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವು ಕೊಡಲಿ, ಎದುರಿಸೋಕ್ಕೆ ನಾವು ರೆಡಿಯಾಗಿರಬೇಕು. ಕೊಡಪ್ಪ ಕೊಡು, ನೀ ಕೊಡೋದು ಹೆಚ್ಚ, ನಾವು ಅನುಭವಿಸೋದು ಹೆಚ್ಚ, ಕೊಡೋನು ನೀನೇ, ನಿವಾರಿಸೋನು ನೀವೇ. ಹಂಗಿರುವಾಗ ತಲೆ ಯಾಕೆ ಕೆಡಿಸ್ಕೋಬೇಕು ಅಂತ ನನ್ನ ಹಸ್ಬೆಂಡ್ ಅಂತೂ ಆಗೋಷ್ಟು ಬೈದು ಅವ್ರಿಗೆ ಹೇಳಿದ್ದಾರೆ. ಸಂಜೆ ತನಕ ಇದ್ದರು. ನೋಡ್ತಾ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಅವರಿಗೆಲ್ಲ UT ಟೆಸ್ಟ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಈಗಿನ ಕಾಲದ ಮಕ್ಕಳಿಗೆ ಕನ್ನಡ ಓದೋದು ಬರೆಯೋದು ಅಂದರೆ ಅಳು. ಯಾಕೆ ಅಂತ ಗೊತ್ತಿಲ್ಲ. ಕನ್ನಡ ಅಷ್ಟು ಈಸಿ ಸಬ್ಜೆಕ್ಟ್ ಬೇರೆ ಯಾವುದೂ ಇಲ್ಲ ಅಂತ ನಾನು ಅನ್ಕೋತೀನಿ. ನಿಮ್ಮ ಅಭಿಪ್ರಾಯ ಏನು? ಸೊ ಅವ್ರಿಗೂ ಕೂಡ ಕಾಫಿ ಮಾಡಿ ಕೊಟ್ಟು ಚಪಾತಿಗೆ ಹಿಟ್ಟು ಕಲಸಿದ್ದೆ. ಚಪಾತಿ ಹಾಕ್ತೀನಿ, ತಿನ್ಕೊಂಡು ಒಟ್ಟಿಗೆ ಹೋಗಿ ಮನೇಲಿ ಹೋಗಿ ಏನು ಒಂದ್ಸಲ ಅಡುಗೆ ಮಾಡ್ತೀರಾ ಅಂತ ಹೇಳಿ ಅದೇ ಬೀನ್ಸು ಕೋಸು ಪಲ್ಯ ಮಾಡಿದ್ದೆ ಅಲ್ವ, ಉಪ್ಸಾರ್ದು, ಅದೇ ಪಲ್ಯ ಇತ್ತು. ಅದಕ್ಕೆ ಬಿಸಿ ಚಪಾತಿ ಕೂಡ ಹರಿದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು ಸರಿ ಆಯಿತು ಅಂತ. 8-8:30 ಹಾಗೆ ಹೋಯ್ತು. ನೋಡ್ತಾ ನೈಟ್ ತನಕ ಇದ್ದು ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟು ಮಕ್ಕಳಿಗೆಲ್ಲ ಓದಿಸಿ ಬರೆಸಿ ನನ್ನ ಕರ್ತವ್ಯ ಅದು. ಸೊ ಯಾರೇ ಬರಲಿ ಮನೆಗೆ ನಗ್ನಗ್ತಾನೆ ನಾನು ಸ್ವಾಗತಿಸ್ತೀನಿ. ನಗ್ನಗ್ತಾನೆ ಅವ್ರಿಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಕುಂಕುಮ ಎಲ್ಲ ಕೊಟ್ಟು ಆಟೋ ಕೂಡ ಬುಕ್ ಮಾಡಿಕೊಟ್ಟೆ. ಸೊ ಏನು ತಲೆ ಕೆಡಿಸ್ಕೊಬೇಡಿ, ಹೋಗಿ ನಾವಿದ್ದೀವಿ ಅಂತೆಲ್ಲ ಸತೀಶು ಮಾತಾಡಿ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಆಟೋ ಕೂಡ ಬಂತು. ಏನೂ ಮಾಡೋಕ್ಕಾಗಲ್ಲ. ಈಗ ಎಲ್ಲರಿಗೂ ಟೈಮ್ ಒಂದೇ ಥರ ಇರೋಲ್ಲ. ಅವ್ರಿಗೂ ಟೈಮ್ ಕೆಟ್ಟಿದೆ, ನಮಗೂ ಟೈಮ್ ಕೆಟ್ಟಿದೆ. ಸೊ ಅವರು ಹೋದಾಗಲೇ ಮನೆಯಿಂದ ಐ ಥಿಂಕ್ 8:45-9 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನಿಂದ ಬಂದಿದ್ದ. ಇನ್ನೂ ಅವ್ರಿಗೆಲ್ಲ ಚಪಾತಿ ಹಾಕಿ ಊಟಕ್ಕೆ ಹಾಕಿ ಮಲಗಿಸ್ಬೇಕಾಗಿತ್ತು. ಏಕೆಂದರೆ ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು. ಇನ್ನೂ ತುಂಬ ಕೆಲಸಗಳಿತ್ತು. ಪಾತ್ರೆ ತೊಳಿಬೇಕಿತ್ತು. ಏನೂ ಮಾಡ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಟೀ ಮಾಡಿದ್ದು ಎಲ್ಲ ಯಾವತ್ತೂ ಅಷ್ಟು ಲೇಸಿಯಾಗಿರೋದಿಲ್ಲ ನಾನು. ಬಟ್ ಇವತ್ತು ಆ ಥರ ಆಯಿತು. ಬರ್ತೀರಾ? ಹುಷಾರು. ಹಾಂ, ಫೋನ್ ಮಾಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಾಕಿಗೆ ಬಂದಿದ್ದೀವಿ. 4:15 ಟೈಮು, ಅರ್ಲಿ ಮಾರ್ನಿಂಗ್. ಏನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಮಗನಿಂದ ಒಂದು ಸನ್ನಿ ಹೋಗ್ತಾ ಇದೆ. ಅದು ನನ್ನ ಮಗನೇ ನೇಮ್ ಇಟ್ಟಿದ್ದು ಸನ್ನಿ ಅಂತ. ನನ್ನ ಮಗನ್ನ ಬಿಟ್ಟು 1 ನಿಮಿಷ ಇರೋದಿಲ್ಲ. ಇದು ನಮ್ಮ ಮುನ್ಸಿಪಾಲ್ಟಿಯವರು ಎತ್ಕೊಂಡು ಹೊಟ್ಟೋಗಿದ್ರು ನಾಯಿನ, ಬೀದಿ ನಾಯಿ ಅಂದ್ಕೊಂಡು. ಬಟ್ ಅದು ಮತ್ತೆ ಹೆಂಗೋ ತಪ್ಪಿಸ್ಕೊಂಡು ನಮ್ಮ ರೋಡ್ಗೆ ಬಂದಿದೆ. ನನ್ನ ಮಗ ಒಂದು ಟೈಮ್ ಹಾಲು ಬಿಸ್ಕೆಟ ಹಾಕಿರೋದು. ನಾಯಿಗಿರೋ ನಿಯತ್ತು ಮನುಷ್ಯನಿಗೆ ಇರೋದಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರನೇ ಸಹಾಯ ತೊಗೊಂಡು ನಮ್ಮ ಹತ್ರನೇ ಉಂಡು ತಿಂದು ನಮಗೇನೆ ಹಿಂದೆ ಕೆಟ್ಟದಾಗಿ ಮಾತಾಡಿ ನಮಗೇನೆ ಕೆಟ್ಟದ್ದು ಬಯಸೋ ಜನಗಳ ಮಧ್ಯ ಇಂಥ ಮೂಕ ಪ್ರಾಣಿಗಳನ್ನ ಸಾಕಿದ್ರೆ ಅವನು ಬರೋ ತನಕ ಕಾಯುತ್ತೆ. ಅವನು ಯಾವ ಕಡೆ ಕಟ್ಟಾಗ್ತಾನೆ ಅಲ್ಲೇ ವೆಯ್ಟ್ ಮಾಡುತ್ತೆ. ಅವನು ಅಂತಲ್ಲ, ನನ್ನ ಮಗಳೂ ಅದು ಹಂಗೆ ಹಚ್ಕೊಂಡಿದೆ. ಚಿಕ್ಕದ್ರಿಂದಾನು ಕದ್ದು ಮುಚ್ಚಿ ಅರ್ಧ ಲೀಟ್ರ್ ಹಾಲು ಹಾಕಿ ಬೆಳೆಸಿದ್ದಾನೆ ಅದನ್ನು. ಅದು ಬೀದಿ ನಾಯಿ. ಮುನ್ಸಿಪಾಲ್ಟಿಯವ್ರು ಎತ್ಕೊಂಡೋದಾಗ ಅವನು ಎಷ್ಟು ಹತ್ತ ಅಂತ ನನಗೆ ಮಾತ್ರ ಗೊತ್ತು. ಈ ನಾಯಿಗಿರೋ ನಿಯತ್ತು ನರ್ಮನುಷ್ಯರಿಗೆ ಯಾಕಿಲ್ಲ? ಎಷ್ಟು ಜನ ನಮ್ಮ ಹತ್ರ ಹೆಲ್ಪ್ ತೊಗೊಂಡು ನಮ್ಮ ಹತ್ರ ಸಹಾಯ ಮಾಡಿಸ್ಕೊಂಡು ಇವತ್ತಿನ ದಿನ ನಮಗೆ ಇಷ್ಟೆಲ್ಲ ಕೆಟ್ಟದ್ದು ಮಾಡ್ತಾ ಇದ್ದಾರೆ. ಸೊ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ, ಮುಂದಿನ ಜನ್ಮ ಅಂತ ಇದ್ದರೆ ನನಗೆ ಎಸ್ಪೆಷಲಿ ಈ ನರ್ಮನುಷ್ಯರಾಗಂತೂ ಉಳಿಸ್ಬೇಡ ತಂದೆ. ಒಂದು ಮೂಕ ಪ್ರಾಣಿಯಾಗಾದರೂ ಉಳಿಸ್ಬಿಡು. ಈ ಮನುಷ್ಯರ ಜನ್ಮ ಸಾಕಾಗಿದೆ. ಈ ನೋವು, ನಿಂದನೆ, ಅಪವಾದ ಇವೆಲ್ಲ ಸಾಕಾಗಿದೆ. ಅವನು ವಾಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಂದೆ ಯಾವುದೋ ನಾಯಿ ಬಂತು ಅಂತ ಅವನ್ನ ಎಷ್ಟು ಪ್ರೊಟೆಕ್ಟಿವ್ ಆಗಿ ಕಾಪಾಡ್ತಾ ಇದೆ ನೋಡಿ. ಸೊ ನಿಜಕ್ಕೂ ಅದಕ್ಕೆ ಸನ್ನಿ ಅಂತ ಹೆಸರಿಟ್ಟಿದ್ದು ಸಾರ್ಥಕ ಆಯಿತು ಅನಿಸುತ್ತೆ. ಮನೆಗೆ ಬಂದು ಚಪಾತಿ ಮಾಡಿದ್ದೆ. ಚಪಾತಿ ಎಲ್ಲ ಏನು ಬ್ರೇಕ್ಫಾಸ್ಟ್ ತೋರಿಸೋದು, ಚಿತ್ಕ ಅವರೆಕಾಳು ಗೊಜ್ಜು ಮಾಡಿದ್ದೆ. ಸೊ ಚಿತ್ಕ ಅವರೆಕಾಳನ್ನ ಚಿತ್ಕಿಸಿಟ್ಟಿದ್ದೆ ನೆನ್ನೆ. ಅದ್ರದ್ದು ಗ್ರೇವಿ ಮಾಡಿ ಅಂದರೆ ಗೊಜ್ಜು ಮಾಡಿದ್ದೆ. ಮಧ್ಯಾಹ್ನ ಸಾಂಬಾರಿಗೂ ಆಗುತ್ತೆ ಅಂತ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಪೂಜೆ ಮನೇಲೆಲ್ಲ ಮಾಡಿ ನಾನು ಕೂಡ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಬಂದಂತಮ್ಮ ಕಾಳಮ್ಮ ಟೆಂಪಲ್ಗೆ ಹೋಗಿ ಬಂದೆ. ಅರ್ಚನೆ ಮಾಡಿಸ್ಕೊಂಬಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಒಂದು ಇಂಟೆನ್ಷನಿಂದ. ಕೆಳಗಡೆ ಗೋಡನಲ್ಲಿ ಕೆಲಸ ಕೂಡ ಇತ್ತು. ಸೊ ಬಂದೊಳೆ ತಿಂಡಿ ಕೂಡ ತಿನ್ನಲಿಲ್ಲ. ಪೈನಾಪಲ್ ಹೋಳಿಗೆ ಮಾಡ್ತಾಯಿದ್ರು. ಇವಾಗ ಹುಡುಗರು ಸ್ವಲ್ಪ ಬರ್ತಾ ಇರೋದು ಕಡಿಮೆ. ಕಾರಣ ಎಲ್ಲ ಮಾಲಾಧಾರಿಗಳಾಗಿದ್ದಾರೆ. ಮಾಲೆ ಹಾಕಿಸ್ಕೊಂಡಿದ್ದೀವಿ, ಹಾಗೆ ಊಟ ಬಡಿಸಲ್ಲ, ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಅವ್ರಿಗೂ ಇರುತ್ತೆ ಅಲ್ವಾ. ವಾರ ಪೂಜೆ ಅದೆಲ್ಲ ಮಾಡಬೇಕು, ಬೆಳಗ್ಗೆ ಸಂಜೆ ಸ್ನಾನ ಮಾಡಬೇಕು,
ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು, ಈ ಥರದ್ದೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನೇ ಕೂಡ ಹೆಲ್ಪ್ ಮಾಡಿಕೊಡೋಣ, ನನ್ನ ಕೈಲಾದಷ್ಟು. ನಾನಂತೂ ಯಾವತ್ತೂ ಆ ಕೆಲಸ ನಾ ಮಾಡೋದಿಲ್ಲ, ಅದು ನಿಮ್ಮ ಕೆಲಸ ನೀವು ಮಾಡಿ ಅಂತ ನಾನು ಯಾವತ್ತೂ ಸತೀಶ್ಗೆ ಹೊರೆ ಅಂತ ಅನಿಸಿಲ್ಲ. ನನ್ನ ಕೈಲಿ ಏನಾಗುತ್ತೋ ಕೈಲಾದರೂ ಮಾಡ್ತೀನಿ, ಕೈಲಾಗಲಿಲ್ಲ ಅಂತಂದ್ರೂ ಮಾಡ್ತೀನಿ. ಸೊ ಪೈನಾಪಲ್ಲೆಲ್ಲ ಹೋಳಿಗೆ ತುಂಬಿಸ್ಕೊಡು ಅಂತ ಹೇಳಿದ್ರು. ಸೊ ಪೈನಾಪಲ್ ಹೋಳಿಗೆ ಮಾಡ್ತಾಯಿದ್ರು. ಸೂಪರಾಗಿರುತ್ತೆ ಪೈನಾಪಲ್ ಹೋಳಿಗೆ. ಪೈನಾಪಲ್ ಎಲ್ಲ ಕಟ್ ಮಾಡಿ ರುಬ್ಬಿ ಅದ್ರ ರಸ ಎಲ್ಲ ತೆಗೆದು ಅದನ್ನು ಹೂರಣ ಮಾಡಿಕೊಂಡು ಮಾಡೋಂಥದ್ದು ಲಾಂಗ್ ಪ್ರೊಸೀಜರ್ ಇದು. ಹೂರಣನ ಹಿಂದಿನ ದಿನವೇ ಮಾಡಿ ಇಟ್ಕೋಬೇಕು, ಅಲ್ಲೇ ಮಾಡಿ ಅಲ್ಲೇ ಅದು ಟೈಟ್ ಆಗಲ್ಲ ಹೂರಣ. ಸೊ ಹಾಗಾಗಿ ಹಿಂದಿನ ದಿನವೇ ಹುಡುಗರೆಲ್ಲ ಸ್ವಲ್ಪ ಜನ ರೆಡಿ ಮಾಡಿ ಇಟ್ಟಿದ್ರು ಅದನ್ನು. ಇವಾಗ ಬಿಸಿ ಬಿಸಿ ಪೈನಾಪಲ್ ಹೋಳಿಗೆ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ, ಇದು ನ್ಯಾಚುರಲ್ ಕಲರ್ ಆಯಿತಾ, ಪೈನಾಪಲ್ ಫ್ಲೇವರ್, ಪೈನಾಪಲ್ ಕಲರ್ ನ್ಯಾಚುರಲ್ ಆಗಿದೆ. ಸೊ ನಮ್ಮ ಕ್ಲೀನರ್ ರತ್ನಮ್ಮ ಇವರು ರೇಗಿಸ್ತಾಯಿದ್ರು, ಏನು ಮೇಡಮ್ ನೀವು ಕೆಲಸಗಾರ ಹತ್ರ ಕೆಲಸ ತೊಗೋಬೇಕು, ನೀವೇ ಕೆಲಸಗಾರರ ಹತ್ರ ಕೆಲಸದವ್ರ ಥರ ಕೆಲಸ ಮಾಡ್ತೀರಲ್ಲ, ನಮಗೆಲ್ಲ ಕೆಲಸ ಸಿಗಲ್ಲ ನೀವು ಹಿಂಗೆ ಮಾಡಿದ್ರೆ ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ನಾವು ಕೆಲಸಗಾರರು ಕಣ್ರಿ, ನಾವು ಯಾವತ್ತೂ ಓನರ್ ಥರ ಇಲ್ಲ ಅಂತೆಲ್ಲ. ಜಾಮೂನ್ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಬೇಬಿ ಕಾರ್ನ್ ಸಹ ಟೇ ಮಾಡ್ತಾಯಿದ್ರು. ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್. ಸತೀಶ್ಗೆ ಯಾಕೋ ಈ ನಡುವೆ ಸ್ವಲ್ಪ ಹುಷಾರಿಲ್ಲ. ಸೊ ಬಿಸಿ ಬಿಸಿ ಚಪಾತಿ, ಚೀತ್ಕವರೆ ಕಾಳು ಗೊಜ್ಜು ಕೆಳಗಡೆಗೆ ಹಾಕೊಂಡೋಗಿ ತೊಗೊಂಡೋಗಿ ಕೊಟ್ಟೆ. ಯಾಕಂದರೆ ಕೆಲಸ ಅಂತ ಅವರು ತಿಂಡಿನೇ ತಿನ್ನೋದಿಲ್ಲ. ನಾನು ಮಧ್ಯಾಹ್ನ ಸಾಂಬಾರಿಗೂ ಇದೇ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತೆಳುಗೆ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಆ್ಯಕ್ಚುಲಿ. ಅವ್ರಿಗೆ ತಿಂಡಿ ಕೊಟ್ಟು ಬಂದು ನಾನು ಕೂಡ 3 ಚಪಾತಿ ಹಾಕ್ಕೊಂಡು ತಿಂದು, ಜೊತೆಗೆ ಸ್ವಲ್ಪ ಬೀನ್ಸ್ ಕೋಸು ಪಲ್ಯ ಆಯಿತು ನೆನ್ನೆದು, ಅದನ್ನು ಬಿಸಿ ಮಾಡಿ ಸ್ವಲ್ಪ ತಿಂದೆ. ತುಂಬ ಚೆನ್ನಾಗಿತ್ತು. ಅನ್ನಕ್ಕಂತೂ ಚೀತ್ಕವರೆಕಾಳು ಸಾಂಬಾರು ಸೂಪರ್ ಕಾಂಬಿನೇಷನ್ ಮುದ್ದೆಗೆ. ಯಾಕಂದರೆ ಸ್ವಲ್ಪ ಬೀನ್ಸ್ ಕೋಸು ಪಲ್ಯ ಖಾಲಿಯಾಗಿರಲಿಲ್ಲ, ಫ್ರಿಜ್ಗಿಟ್ಟು ಬಿಸಿ ಮಾಡಿ ತಿಂದು ಚೆನ್ನಾಗಿತ್ತು, ನಿಜಕ್ಕೂ ಚೆನ್ನಾಗಿತ್ತು. ಸೊ ಏನಂತಂದರೆ ನಾನು ಅವತ್ತೇ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು, ಅವತ್ತೇ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ಸತೀಶ್ ಅಂತೂ ಸಿಕ್ಕಾಬಟ್ಟೆ ಬೈದರು ನನಗೆ. ಕಾರಣ ವಿಡಿಯೋ ಕೊನೆ ತನಕ ನೋಡಿ ಪ್ರತಿಯೊಂದು ಆ್ಯಡ್ ಮಾಡಿದ್ದೀನಿ, ಹಾಗಾಗಿ ನನಗೆ ಮತ್ತೆ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಹೀಗೆ 2-3 ದಿನದ್ದು ವ್ಲಾಗ್ನೆಲ್ಲ ಮರ್ಜ್ ಮಾಡಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಶನಿವಾರ ಬೆಳಗ್ಗೆ ಇದು ವಾಕ್ ಮುಗಿಸ್ಕೊಂಡು ಚಳೀಲಿ ಮನೆಗೆ ಬಂದು ಸುಸ್ತಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಮನೆಗೆ ಬಂದಾಗ ಕರೆಕ್ಟಾಗಿ 5:45, ಕೈ ಕಾಲು ಸೊಂಟ ಎಲ್ಲ ಪೇಯ್ನ್ ಆಗ್ತಾಯಿತ್ತು. ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡೋಣ ಅಂತ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಎದ್ದೋಗಿ ಕಾಫಿ ಮಾಡಿದೆ. 6 ಗಂಟೆ ಐ ಥಿಂಕ್. ಸನ್ ನೋಡಿ ಎಷ್ಟು ಚೆಂದ ರೈಸ್ ಆಗ್ತಾಯಿದೆ. ಇದು ಚಾಮುಂಡಿ ಬೆಟ್ಟ ಮೇಲ್ಗಡೆ, ನಮ್ಮ ಟೆರೇಸ್ ಮೇಲೆ ಚಾಮುಂಡಿ ಬೆಟ್ಟ ಅದು ಗರ್ಭಗುಡಿ ಅಂದರೆ ಅದು ಗೋಪುರ ಏನಿದೆ ಅದರದ್ದು ಕಳಶ ಗೋಪುರ ನೀಟಾಗಿ ಕಾಣುತ್ತೆ. ಇವಾಗ ಸನ್ ರೈಸ್ ಆಗ್ತಾಯಿದೆ, ಹಾಗಾಗಿ ಅದು ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ಈವ್ನಿಂಗ್ ಲೈಟೆಲ್ಲ ಹಾಕ್ತಾರಲ್ಲ ಆವಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಎಲ್ಲ ರೀಪ್ಲ್ಯಾಂಟಿಂಗ್ ಮಾಡಬೇಕಿತ್ತು. ಪಾಟ್ಗೆ ಗೊಬ್ಬರ ಮಣ್ಣು ಎಲ್ಲ ಹಾಕಿ ಗಣಗ್ಲ ಗಿಡ ಈ ಥರದ್ದೆಲ್ಲ ಹಾಕಿದ್ದೆ. ಒಂದು 5-6 ಪಾಟ್ ಹೊಸದಾಗಿ ಮಾಡಿದ್ದೆ. ಸತೀಶ್ ನೋಡಿದ್ರೆ ನಂಗೆ ಮೊಕ್ಕೋಗಿತಾರೆ, ಅವ್ರು ಇರಲಿಲ್ಲ, ಮಾರ್ಕೆಟ್ಗೆ ಹೋಗಿದ್ರು. ಯಾಕಿಷ್ಟು ಪಾಟ್ ಇಟ್ಟಿದ್ಯಾ, ಯಾಕಿಷ್ಟು ಟಬ್ ಇಟ್ಟಿದ್ಯಾ, ನಾನು ದಿನಸಿ ತುಂಬಿಟ್ಕೊಳ್ಳೋ ಟಬ್ಬೆಲ್ಲ ತಂದು ನೀವು ಪಾಟ್ ಮಾಡ್ಕೊತಾ ಇದೆಯಾ ಅಂತ ಮೊಕ್ಕೋಗಿತಾರೆ. ಸೊ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ನಾನು ಈ ಥರ ಪಾಟ್ಗೆ ರೀಪಾಟ್ ಮಾಡಿಕೊಂಡು ಗೊಬ್ಬರ ಹಾಕ್ಕೋಬೇಕು. ನನಗೆ ತುಂಬ ಇಷ್ಟ. ಬಟ್ ಅವರು ವಸ್ತಿ ಆಗುತ್ತೆ, ಬಿಲ್ಡಿಂಗ್ ಹಾಳಾಗತ್ತೆ ಅಂತ ಬೈತಾರೆ. ಯಾರು ಪೇಂಟ್ ಮಾಡ್ತಾರೆ ಪ್ರತಿ ಸಲ ನೀರು ಹಾಕಿ ನೀನೆಲ್ಲ ಹಾಳು ಮಾಡ್ತೀಯಾ ಅಂತ. ಸೊ ಊರಿಂದ ಒಂದು ಮೂಟೆ ಗೊಬ್ಬರ ತಂದು ಇಟ್ಕೊಂಡಿದ್ದೀನಿ. ನಮ್ಮ ಹುಡುಗರಿದ್ದರು, ಅವ್ರನ್ನ ಸ್ವಲ್ಪ ಪೂಸಿ ಹೊಡೆದು ಒಂದು 50 ರೂಪಾಯಿ ಕೊಡ್ತೀನಿ ಬಾಯ್ಲಿ ಅಂತ ಕರ್ಕೊಂಬಂದು ಅವ್ರ ಹತ್ರ ಎಲ್ಲ ಗೊಬ್ಬರ ಹಾಕಿಸಿ, ಮಣ್ಣು ಹಾಕಿಸಿ, ಗಿಡಗಳೆಲ್ಲ ನೆಟ್ಟಿಸಿ ಅದಕ್ಕೊಂಚೂರು ಮೇಲೆ ತೊಪ್ಪೆ ಸಿಗಿಸ್ದೆ. ಸ್ವಲ್ಪ ದಾಸವಾಳ ಕಡ್ಡಿ ಈ ಥರದ್ದೆಲ್ಲ, ಗಣಗ್ಲ ಕಡ್ಡಿ ಈ ಥರದ್ದೆಲ್ಲ ನನ್ನ ಫ್ರೆಂಡ್ ಕೊಟ್ಟು ಕಳಿಸಿದ್ರು. ಸೊ ಇನ್ನು 3 ಟಬ್ಬು ಎಕ್ಸ್ಟ್ರಾ ಗಿಡಗಳು ಹಾಕಿದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಸತೀಶ್ಗೆ ಕಾಫಿ ಕೊಡೋಣ ಅಂತ ಬಂದೆ ಕೆಳಗೆ. ತುಂಬ ಕೆಲಸ ಜನ ಇದ್ದರು ಹುಡುಗರು. ಚೌಟ್ರಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬಂದಾಗ ಅವ್ರು 12:30, ಬೆಳಗ್ಗೆ ಮತ್ತೆ 5:00ವರೆಗೆ ಇದು ಕೆಲಸ ಮಾಡ್ತಾಯಿದ್ದಾರೆ. ಸತೀಶ್ ಅಂತೂ ತುಂಬ ತರಕಾರಿ ಸೊಪ್ಪೆಲ್ಲ ತೊಗೊಂಬಂದಿದ್ರು ಮಾರ್ಕೆಟ್ಗೆ ಹೋಗಿ. ಬೀನ್ಸ್ ಒಂದು ಮೂಟೆ 80 ರೂಪಾಯಿ ಅಂತೆ. ನಿಜಕ್ಕೂ ಕೇಳಿ ಬೇಜಾರಾಯಿತು. ರೈತರ ಪರಿಸ್ಥಿತಿ, ರೈತರು ಹಣೆ ಬರನೇ ಇಷ್ಟ ಅನ್ನಿಸ್ಬಿಡ್ತು. ಸೊ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ ಮಾಡಿ, ಯಾಕಂದರೆ ಇವತ್ತು ಇಡ್ಲಿ ಆಯಿತಾ. ಇಡ್ಲಿ ಕೂಡ ಏನು ನಾನು ಶೇರ್ ಮಾಡ್ಕೊಳ್ಳೋದು, ಎಲ್ಲರೂ ಇಡ್ಲಿ ಮಾಡ್ತೀರಾ. ಸಾಟರ್ಡೆ ಮಾರ್ನಿಂಗ್ ಅಲ್ವಾ, ಮಕ್ಕಳೆಲ್ಲ ಬೇಗ ಹೋಗಬೇಕು. ಒಂದು ಖುಷಿ ವಿಷಯ, ಲಂಚ್ ಬಾಕ್ಸ್ ಕೊಟ್ಟಂಗಿಲ್ಲ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಡಬ್ಬಿಗೆ ಹಾಕಿ ನಾನು ಕೂಡ
ಮನೇಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಬಂದೆ. ಈಗ ಮಕರ ರಾಶಿ ಕುಂಭರಾಶಿಗೆ ಏಪ್ರಿಲ್ ತನಕ ಈ ಕಾಟ, ಈ ನೋವು, ಇದೆಲ್ಲ, ಈ ದುಃಖ, ಈ ಅಪವಾದನೆ, ನಿಂದನೆ ಎಲ್ಲ ಕಾಮನ್, ಆ್ಯಸ್ ಇಟ್ ಈಸ್ ತುಂಬಾ ಕಾಮನ್. ಸೊ ಹಾಗಾಗಿ ಯಾವುದೂ ಅಷ್ಟು ತಲೆ ಕೆಡಿಸ್ಕೋಬಾರ್ದು. ಬಂದಂಗೆ ಲೈಫ್ನ ಕೂಲಾಗಿ ಅದೆಲ್ಲ ತೊಗೊಂಡು ಎಲ್ಲನೂ ಹ್ಯಾಂಡಲ್ ಮಾಡಿಕೊಂಡು ನಗ್ನಗ್ತಾ ನಮ್ಮ ಡೇನ ನೋಡ್ಕೊಂಡು ಹೋಗಬೇಕು. ಹಿಂಗಾಯ್ತಲ್ಲಪ್ಪ ಹಂಗಾಯ್ತಲ್ಲಪ್ಪ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮಗೆ ತಲೆನೋವು ಬರೋದು, ನಾವೇ ಮಾತ್ರ ನುಂಗಬೇಕು, ನಮ್ಮ ಹೆಲ್ತೇ ಹಾಳಾಗೋದು. ಸೊ ಅದೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು. ಅಲ್ಲಿಂದ ಮನೆಗೆ ಬಂದೆ. ಬರೋವಾಗ ಸತೀಶ್ ಇವತ್ತು ದಾಲ್ ಕಿಚಡಿ ಮಾಡಿದರು. ನನ್ನ ಫೇವ್ರೇಟ್ ದಾಲ್ ಕಿಚಡಿ, ಬಿಸಿ ಬಿಸಿ. ನಾನು ಇಡ್ಲಿ ತಿನ್ನಲಿಲ್ಲ, ದಾಲ್ ಕಿಚಡಿ ತಿಂದೆ. ಇದು ಶನಿವಾರ ಆಗಿರೋದ್ರಿಂದ 12ವರೆಗೆ ಬಂದುಬಿಡ್ತಾರೆ. ಸೊ ಅವ್ರಿಗೂ ಕೂಡ ನಾನು ಸಂಜೆ ಓದಿಸ್ತಾ ಇದ್ದೀನಿ. ನಾನು ಮನೇಲೇ ಕೂಡ ಟೆಸ್ಟ್ ಥರ ಕೊಟ್ಟಿದ್ದೀನಿ. ಮಕ್ಕಳ ಮನೇಲಿದ್ದರೆ ಟೈಮ್ ಪಾಸ್ ಆಗೋದು ನಿಜವಾಗ್ಲೂ ಗೊತ್ತಾಗಲ್ಲ. ಒಂದು ಟೈಮೆಲ್ಲ ತಲೆ ಚಿಟ್ಟಿಡಿಸ್ತಾರೆ, ಒಂದು ಟೈಮೆಲ್ಲ ಅಯ್ಯೋ ಅವರಿಬ್ಬರು ಇರಬೇಕಿತ್ತು ಅಂತ ಅನಿಸುತ್ತೆ. ಸೊ ನನ್ನ ಮಗ ಹಾಗೇ ಯಾವಾಗಲೂ ಜಾಲಿಯಾಗಿ ಲವ್ಲಿಯಾಗಿ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ನಗಾಡ್ಕೊಂಡಿರ್ತಾನೆ. ಸೊ ಇನ್ನೂ ಸಣ್ಣ ಮಕ್ಕಳಲ್ವ, ಜವಾಬ್ದಾರಿ ಕಮ್ಮಿ, ಆಡ್ಕೊಂಡಿರಲಿ ಬಿಡಿ. ಸೊ ಹಿಂಗೆ ಹಾಡೋದನ್ನೆಲ್ಲ ನೀವು ಈ ರೀತಿ ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡ್ತೀರಾ ಅಂದರೆ ಅದು ನಿಮ್ಮ 3rd ಗ್ರೇಡ್ ಮನೋಭಾವನೆ ತೋರಿಸುತ್ತೆ. ಏನು ಮಾಡ್ತಾರ ನೀನು? ಏನಂತ ನಮಃ? ಬರೀ ಇವಾಗ ಮಾರ್ತೀನಿ ಅನ್ನಿಸ್ಕತ್ತಾರ. ಇದ್ಯಾವ ಸೀಮೆ ಶ್ಲೋಕ? ಅಲೋ, ನಿನ್ನೆ ಕೇಳ್ತಾ ಇರೋದು. ನಗ್ಲಿ ಬರಿಯಪ್ಪ. ಏನಂದಿದ್ದು ನೀನು? ವಾಪಸ್ ಹೇಳಿ ಇವಾಗ. ಅದೇನೋ ಇವಾಗ ಏನು ಹೇಳಿದ್ದು ನೀನು? ನನ್ನ ಕಂಡ್ರೆ ಇದ್ಯಾಕೆ? ಆಮೇಲೆ ಕೂತ್ಕೊಂಬರಿ. ಸೊ ನೈಟ್ ಊಟಕ್ಕೆ ಸತೀಶ್ ಅಂತೂ ಬೆಳಗ್ಗೆಯಿಂದ ಊಟಕ್ಕಿರಲಿಲ್ಲ. ಹಾಗಾಗಿ ಹಾಗಲಕಾಯಿ ಗೊಜ್ಜು, ರಾಗಿ ರೊಟ್ಟಿ, ಸೊಪ್ಪು, ಅಳಸಂದೆ ಕಾಳು ಹಾಕಿ ಪಲ್ಯ ಮಾಡಿದ್ದೆ. ಯಾಕಂದರೆ ಬೆಳಿಗ್ಗೆಯಿಂದ ಕೆಲಸ ಅಂತ ತುಂಬಾ ಬ್ಯುಸಿಯಾಗಿದ್ದರು. ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ. ಸೊ ಮಕ್ಕಳ ಜೊತೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಲಿ ಅಂತ ಬಿಸಿ ಬಿಸಿ ರಾಗಿ ರೊಟ್ಟಿ ಹಾಕಿ ಕೊಟ್ಟೆ. ನೋಡಿ ಅವ್ರು ಎಷ್ಟೇ ಟಯರ್ಡ್ ಆಗಿದ್ರು ಅವ್ರ ಮಕ್ಕಳಿಗೋಸ್ಕರ ಅವರು ಎಷ್ಟು ಕಷ್ಟಪಡ್ತಾರೆ. ಅವ್ರು ಕಷ್ಟಪಡ್ತಾ ಇರೋದು ನನಗೂ ನನ್ನ ಮಕ್ಳಿಗೂ ಅದು ನನಗೆ ಗೊತ್ತು. ಅವ್ರದ್ದು ಆಲ್ರೆಡಿ ಊಟ ಆಗಿತ್ತು. ಬಟ್ ಅಂಥದ್ರಲ್ಲೂ ಅವ್ರು ತಿನ್ನೋದ್ರಲ್ಲಿ ಮಕ್ಕಳಿಗೆ ತಿನ್ನಿ ಅಂತ ಕೊಡೋದು, ಅವ್ರ ಕಾಲ ಮೇಲೆ ಮಲಗಿಸ್ಕೊಳ್ಳೋದು, ಅವ್ರ ಹೊಟ್ಟೆ ಮೇಲೆ ಮಲಗಿಸ್ಕೊಳ್ಳೋದು. ನನ್ನನ್ನು ಮರೆತರು ಅವರು. ಅವ್ರ ಮಕ್ಕಳನ್ನಂತೂ ಅವರು ಮರೆಯೋದಿಲ್ಲ. ಅಷ್ಟು ಟಯರ್ಡಾಗಿ ನಿಂತು ಕಾಲ ಮೇಲೆ ಮಲಗಿಸ್ಕೋತಾರೆ. ನಾನು ಹೇಳ್ತಿದ್ದೀನಿ, ಕಾಲು ಬಿಡು, ಅವ್ರನ್ನ ಬಿಡು, ಬಾ ಕೆಳಗಡೆ ಇಳಿ ಅಂತ. ಬಟ್ ನನ್ನ ಮಗ ಹೋಗಮ್ಮ, ಅಪ್ಪನೇ ಸುಮ್ಮನಿದ್ದಾರೆ, ನೀನು ಯಾಕಮ್ಮ ಹಿಂಗೆ ಆಡ್ತೀಯ ಅಂತ. ಅವರೇ ಸತೀಶು ಕೂಡ ಅಷ್ಟೇ, ಬಿಡು ಮಲ್ಕೊಳ್ಳಿ ಪರವಾಗಿಲ್ಲ ಅಂತ ಎಲ್ಲ ಬಿಗ್ ಬಾಸ್ ಫಿನಾಲೆ ನೋಡ್ಕೊಂಡು ಕೂತಿದ್ರು. ಯಾವುದನ್ನು ತೋರಿಸ್ಬೇಕೋ ಅದನ್ನು ತೋರಿಸ್ಬೇಕು ಮಕ್ಕಳಿಗೆ. ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಖಂಡಿತವಾಗ್ಲೂ ವಿಡಿಯೋ ಕೊನೆ ತನಕ ನೋಡಿ. ಹಾಗಲಕಾಯಿ ಪಲ್ಯ ಅಂತೂ ತುಂಬ ಚೆನ್ನಾಗಾಗಿತ್ತು. ಇದನ್ನೆಲ್ಲ ತಿಂದು 11:30 ಐ ಥಿಂಕ್ ಮಲ್ಕೊಂಡಾಗ ಬೆಳಗ್ಗೆ ಹ್ಯಾಸ್ ಇಟ್ ಈಸ್ ನನ್ನ ರೊಟೀನ್ 3:30ಗೆ ಸ್ಟಾರ್ಟ್ ಆಗಿದೆ. ಈ ನಡುವೆ 4 ಗಂಟೆ ಬಿಟ್ಬಿಟ್ಟು 3:30ಗೆ ಇವತ್ತು ನವಣೆ ದೋಸೆ ಮಾಡಿದ್ದೆ. ನವಣೆ ದೋಸೆಗೆ ಕಾಂಬಿನೇಷನ್ ಚಟ್ನಿ ಮಾಡಿದ್ದೆ. ಸೊ ಇವತ್ತು ಸೋಮವಾರ ಅಂದರೆ ವಾರ ಪೂಜೆ ನಿಮ್ಮೆಲ್ರಿಗೂ ಗೊತ್ತು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಅವ್ರು ಸ್ಕೂಲಿಗೆ ಹೋದ್ಮೇಲೆ ನಾನೆಲ್ಲ ಕೆಲಸ ಮುಗಿಸಿ ಮನೇಲೂ ಕೂಡ ಪೂಜೆ ಮುಗಿಸಿ ಏನೋ ಒಂಥರ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ ವಾಕು ಕೂಡ ಹೋಗಿ ಬಂದು ನಿಯರ್ ಬೈ ನಮ್ಮ ಮನೆ ಹತ್ರ ಇರೋವಂಥ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆನೆ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಬಂದೆ. ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ ನಮ್ಮಪ್ಪನ ಮಾದಪ್ಪನ ನೋಡೋಕ್ಕೆ. ಸೊ ಏನಕ್ಕಪ್ಪ ಅಂತಂದರೆ, ಇವತ್ತು ತುಂಬ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನನ್ನ ಕೈಯೆಲ್ಲ ಫುಲ್ಲು ಇಷ್ಟೆಲ್ಲ ಕೆಲಸ ಮಾಡಿ ಚಳಿಗೆ ಎಲ್ಲ ಒಡ್ಕೊಂಡು ಕಿತ್ಕೊಂಡು ಯಪ್ಪ ಉರಿ ಅಂತೂ ತಡ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಕೈ ನನಗೆ ನೋಡಿ ಬೇಜಾರಾಗ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ನನ್ನ ಕೈ, ಈ ನಡುವೆ ಹಿಂಗೆ ಆಗೋಗಿದೆಯಲ್ಲಪ್ಪ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಅರ್ಜೆಂಟ್ ಹರಿಬರಿ ಇದ್ದಾಗ ಈ ರೀತಿ ಅನಾಹುತಗಳೆಲ್ಲ ಆಗುತ್ತೆ. ಚರ್ಮ ಎಲ್ಲ ಗೋರ್ಕೊಂಡು ಬಂದಿದೆ. ಅದು ಯಾವಾಗ ಆಯಿತೋ ಗೊತ್ತಿಲ್ಲ, ಎಲ್ಲ ಉರಿಯುವಾಗ ನನಗೆ ಗೊತ್ತಾಗಿದೆ. ಸೊ ನೋಡಿ,
ನಾನು ರಾತ್ರಿ ಸೊಪ್ಪಿನ ಪಲ್ಯನೇ ತಿಂತಾಯಿದ್ದೀನಿ ನವಣೆ ದೋಸೆಗೆ. ತುಂಬ ಚೆನ್ನಾಗಿತ್ತು ಬಿಸಿ ಮಾಡಿಕೊಂಡು. ಸತೀಶ್ಗೆ ಚಟ್ನಿ ಹಾಕ್ಕೊಟ್ಟೆ. ಬೆಳಗ್ಗೆ ಇನ್ನೇನು ಮಾಡೋಕ್ಕಾಗಲಿಲ್ಲ, ಹಾಗಲಕಾಯಿ ಪಲ್ಯ ರಾತ್ರಿಯೇ ಖಾಲಿ ಆಗೋಯಿತು. ಸೊ ಅವರು ಕೂಡ ಸ್ನಾನ ಮುಗಿಸಿ ಆಫೀಸ್ ರೂಮೆಲ್ಲ ನಾನೇ ಪೂಜೆ ಮಾಡಿದ್ದೆ. ಚೆನ್ನಾಗಿತ್ತೇನೋ ದೋಸೆ? ಸಾಕಾಯ್ತಾ? ಅದು ಯಾಕೋ ಸತ್ತೋಗ್ಬಿಡ್ತು, ಅದಕ್ಕೆ ತೊಗೊಂಡೋಗ್ಬಿಟ್ಟು ಅವ್ನ ಫ್ರೆಂಡಿಗೆ ಕೊಟ್ಬಿಟ್ಟವನೆ. ಅದು ಒಂದು ಇತ್ತಲ್ಲ, ಒಂದು ಉಳ್ಕೊಳ್ಳಲ್ಲ, ಅದು ಲವ್ ಬರ್ಡು. ಅದಕ್ಕೆ ಅವ್ನ ಫ್ರೆಂಡ್ ಕೊಟ್ಬಿಟ್ಟವನು ತೊಗೊಂಡೋಗ್ಬಿಟ್ಟು. 8 ಲವ್ ಬರ್ಡಲ್ಲಿ ಎಲ್ಲನೂ ಬಿಟ್ಟು ಹಾಳು ಮಾಡ್ದೆ. 6 ತಿಂಗಳು 8 ಇದ್ದು, 2 ಜೊತೆ, 2 4 ಜೊತೆ 8 ಇದ್ದು. 8ರಲ್ಲಿ ಎಷ್ಟು 2,000 ಕೊಟ್ಟು ತಂದಿದ್ದಿದ್ದು ಅವಕ್ಕೆ, ಎಲ್ಲ ವೇಸ್ಟ್ ಮಾಡ್ದ. ಈಗ ಇವಿಷ್ಟವೆ. ಆ ಗಪ್ಪೀಸ್ ಫಿಶ್ಶು ಎಲ್ಲ ಇದ್ರೊಳಗಡೆ ಬಿಟ್ಟು ಎಲ್ಲ ಸ್ಕೂಲಿಗೆ ತೊಗೊಂಡೋಗಿ ಯಾರೋ ಫ್ರೆಂಡ್ ಕೇಳ್ದ ಅಂತ, ಅದಕ್ಕೆ ಅವ್ರು ನಾನು ಫೋನ್ ಮಾಡಿದ್ದಿದ್ದವತ್ತು ಫಿಶ್ ತಂದ ಸ್ಕೂಲ್ಗೆ ಅಂತ. ನೋಡಿದ್ರಲ್ಲ ಬೆಳಿಗ್ಗೆಯಿಂದ ಏನೇನಾಯಿತು ಅಂತ. ಸತೀಶು ಕೂಡ ತಿಂಡಿ ಆಯಿತು, ಅವ್ರಿಗೂ ಕೂಡ ಒಂದು ಕಪ್ ಹಾಲು ಕೊಟ್ಟು ಅವರು ಕೂಡ ಕುಡಿದು, ಅವ್ರಿಗೂ ಕೂಡ ಕೆಲಸ ಇದೆ ಆ್ಯಕ್ಚುಲಿ, ಚೌಟ್ರಿ ಕೆಲಸ. ಅಲ್ಲಿಗೆ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನಮ್ಮ ಹುಡುಗನ ಕರ್ಕೊಂಡು, ನಮ್ಮ ಹುಡುಗನಿಗೂ ಕೂಡ ತಿಂಡಿ ಹಾಕಿ ಕೊಟ್ಟೆ. ಸೊ ಏನಂದರೆ, ಏನಕ್ಕೆ ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಯಾರೋ ಅದು ಕುಲ ಗೋತ್ರ ಇಲ್ಲ, ನೇಮ್ ಇಲ್ಲ, ಕಮೆಂಟ್ ಓದಿ. ನಾನಿಲ್ಲೇ ಹಾಕಿದ್ದೀನಿ ಕಮೆಂಟು, ದಯವಿಟ್ಟು ಓದಿ. ನೀನು ನಿನ್ನ ಮಗಳು ನೋಡೋಕ್ಕೆ ಅಬ್ನಾರ್ಮಲ್ ಥರ ಕಾಣ್ತಾಳೆ, ಅವಳ ಕೈಲಿ ಯಾಕೆ ವಿಡಿಯೋ ಮಾಡಿಸ್ತೀಯ? ಮಾಡೋದಾದರೆ ನೀನು ಮಾಡು, ಯು ಆಲ್ಸೋ ಅಬ್ನಾರ್ಮಲ್. ದಯವಿಟ್ಟು ನೀನು ಒಂದು ಹೆಣ್ಣ ಅಂತ ನಾನು ಕೇಳ್ತೀನಿ. ಯಾಕಂದರೆ ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಐ ಡಿಲಿ ಒಂದು ಪ್ರೊಫೈಲ್ ಫೋಟೋ ಇಲ್ಲ. ನೀನು ಹೆಣ್ಣೋ ಗಂಡೋ ಅಂತ ಕಂಡುಹಿಡಿಯೋಕ್ಕೆ ಆಗೋದೂ ಇಲ್ಲ. ಸೊ ಅದು ಇನ್ಸ್ಟಾಗ್ರಾಮ್ ಆಗಾಗಿದ್ದರೆ ಅದು ಐ ಡಿ ಯಾವುದು ಫೇಕ್ ಐ ಡಿನ ಒರಿಜಿನ್ ಐ ಡಿನ 5 ನಿಮಿಷಕ್ಕೆ ಫೈಂಡ್ ಔಟ್ ಮಾಡಿಬಿಡ್ತಾಯಿದ್ದೆ. ಬಟ್ ಯೂಟ್ಯೂಬ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನೀನು ಒಂದು ಹೆಣ್ಣಾಗಿದ್ದರೆ, ನಿನಗೆ ಹೆಣ್ಮಕ್ಳ ಬೆಲೆ ಗೊತ್ತಿದ್ದರೆ, ನೀನು ಒಂದು ಹೆಣ್ಮಗುನ ಹೊಟ್ಟೆಲಿ ಎತ್ತಿದ್ದಿದ್ದರೆ ನಿನಗೆ ಗೊತ್ತಾಗಿರೋದು ಹೆಣ್ಮಕ್ಳಂದರೆ ಏನು ಅಂತ. ದೇವ್ರ ಸಮಾನ ಹೆಣ್ಮಕ್ಳು, ಶಕ್ತಿಗೆ ಹೋಲಿಸ್ತಾರೆ, ಆದಿಶಕ್ತಿ, ಪರಾಶಕ್ತಿ, ಲಕ್ಷ್ಮಿಗೆ ಹೋಲಿಸ್ತಾರೆ ಅಂತ ಹೆಣ್ಮಗು ಬಗ್ಗೆ ಅಬ್ನಾರ್ಮಲ್ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡೋ ನೀನು. ಇಷ್ಟು ದಿನ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಅರ್ಥ ಮಾಡ್ಕೋತೀರಾ ಅಂತ. ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟಂತ. ಸೊ ಪ್ರತಿ ಸಲ ಮಾತಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ನಾನು. ಅದು ಇನ್ನೂ ಸಣ್ಣ ಮಗು ರೀ, ಅದು ನೋಡಿದ್ರೆ ಎಷ್ಟು ಜನ ಅದಕ್ಕೆ ಪ್ರೀತಿ ಕೊಡ್ತಾರೆ ಗೊತ್ತಾ. ಅವಳ ಫುಲ್ ನೇಮ್ ಚಾರ್ವಿ, ನಾವೆಲ್ಲ ಪ್ರೀತಿಯಿಂದ ಬಬ್ಲು, ಚಾರು ಅಂತ ಕರಿತೀವಿ. ನನ್ನ ಲವ್ಲಿ ಅಕ್ಕ ತಂಗಿ ಸಿಸ್ಟರ್ಸು ಅವಳನ್ನ ಚಾರು ಬಬ್ಲು ಅಂತಲೇ ಕರೀತಾರೆ. ಅಷ್ಟು ಪ್ರೀತಿ ಕೊಡೋ ಮಗುಗೆ ಅಬ್ನಾರ್ಮಲ್ ಅಂತ ಹೇಳೋಂಥ ಮನಸ್ಥಿತಿ ನಿನಗೆ ಹೆಂಗೆ ಬರುತ್ತೆ? ನೀನು ಒಂದು ಹೆಣ್ಣಿನ ಕುಲಕ್ಕೆ ಅವಮಾನ ನೀನು. ಆದರೆ ಪ್ರೀತಿ ಕೊಡು, ಪ್ರೀತಿ ಹೆಚ್ಚು. ಈ ರೀತಿ ಎಲ್ಲ ಇವಾಗೆಲ್ಲ ಕಮೆಂಟ್ ಮಾಡೋಕ್ಕೆ ಬರಬೇಡ, ಅರ್ಥ ಆಯ್ತಾ? ಎಷ್ಟು ಗೈಸ್, ಎಷ್ಟು ಹೇಟ್ ರೇಟು ಏನಕ್ಕೆ? ಅಂಥ ತಪ್ಪು ಏನು ಮಾಡಿದ್ದೀನಿ ನಾನು? ಅದನ್ನಾದರೂ ಹೇಳಮ್ಮ ಮಹಾತಾಯಿ. ನನಗೆ 1000 ಫೀಲಿಂಗ್ಸು, 1000 ಸ್ಟ್ರೆಸ್ ಇದೆ. ನಾನು ಟೆನ್ಷನ್ ಕಮ್ಮಿ ಮಾಡ್ಕೊಳಕ್ಕೆ ನಾನು ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡೋರೆಲ್ಲ ಕೆಟ್ಟೋರಲ್ಲ. ಇಷ್ಟು ದಿನ ವೆಯ್ಟ್ ಮಾಡಿದ್ದು ನೀವುಗಳೆಲ್ಲ ಅರ್ಥ ಮಾಡ್ಕೋತೀರಾ ಅಂತ. ಇದನ್ನು ಹೇಳ್ಕೊಂಡು ಹೋದಷ್ಟು ನನ್ನ ಬಾಯೇ ನೋವುತ್ತೆ, ನನಗೇನೆ ನಾಚಿಕೆ ಆಗುತ್ತೆ. ಇಂಥ ಇಂಥವರೆಲ್ಲ ಇರ್ತಾರ ಅಂತ. ನಿಮಗೆ ನಾಚಿಕೆ ಆಗಬೇಕು. ಒಂದು ಹೆಣ್ಮಗು ಬಗ್ಗೆ ಈ ರೀತಿ ಎಲ್ಲ ಕಮೆಂಟ್ ಮಾಡೋಕ್ಕೆ ನಿಮಗೆ ನಾಚಿಕೆ ಆಗಬೇಕು. ಹೌದು, ನಾವೆಲ್ಲ ಅಬ್ನಾರ್ಮಲ್ಗಳೇ. ನೀನೊಬ್ಬಳೇ ನೆಟ್ಟಗಿರೋಳು, ಆಯಿತಾ? ನೀನು ನೆಟ್ಟಗಿದೆಯಾ ಅಲ್ವಾ? ಮೇಲಿಂದ ಕೆಳಗಡೆ ಎಲ್ಲ ಒಂದೇ ಥರ ಇದೆ. ನೆಟ್ಟಗಿದೆಯಾ ನೀನು? ನಿನಗೆಲ್ಲೋ ಅಂಕು ಏನೂ ಇಲ್ಲ, ಕರೆಕ್ಟಾಗಿದೆಯಾ? ದಯವಿಟ್ಟು ನನ್ನ ವಿಡಿಯೋ ನೋಡಬೇಡ ತಾಯಿ. ನನ್ನ ಅಂತಲ್ಲ, ಯಾವುದೇ ಒಂದು ಹೆಣ್ಮಗು ಏನೋ ಒಂದು ಮಾಡ್ತಾಯಿದೆ ಅಂದರೆ ಕೈಲಾದರೆ ಸಪೋರ್ಟ್ ಮಾಡಮ್ಮ, ಇಲ್ಲಾಂದರೆ ದಯವಿಟ್ಟು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗಮ್ಮ. ಕೈ ಮುಗಿದು ಕೇಳ್ಕೊತೀನಿ, ನನ್ನ ವಿಡಿಯೋ ನೋಡಲೇ ಬೇಡಮ್ಮ. ನಾವು ಅಬ್ನಾರ್ಮಲ್ಗಳು, ನಾವು ಹೆಂಗೆಂಗೋ ಆಡ್ತೀವಿ, ನಾವು ಹುಚ್ಚರುಗಳು. ದಯವಿಟ್ಟು ನಮ್ಮ ಸಾಹಸಕ್ಕೆ ನೀನು ಬರಬೇಡ. ನನಗೆ ಸಾಕಾಗೋಗಿದೆ ಇದೆಲ್ಲ ನೋಡಿ ಕೇಳಿ ಸಾಕು ಬಂದ್ಬಿಟ್ಟಿದೆ ನನಗೆ. ನೀವೇನೇ ಮಾಡಿದ್ರೂ ನನ್ನ ಹ್ಯಾಪಿನೆಸ್ನ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ದಷ್ಟು ಜಾಸ್ತಿ ಮಾಡ್ತಾಯಿದ್ದೀರಾ ನೀವುಗಳು. ಅರ್ಥ ಮಾಡ್ಕೋತೀರಾ ಅಂತ ಹೇಳಿದೆ. ಹೇಟ್ ರೇಟ್ ಅಲ್ವಾ? ನಾನು ಸರಿ ಇಲ್ಲ ಅಲ್ವಾ? ನಾನು ಹುಚ್ಚಿ ಅಲ್ವಾ? ನನ್ನ ಫ್ಯಾಮಿಲಿ ಮೇಲೆ ಯಾಕೆ ಹಾಕ್ತೀರಾ?
ಛೀ ನಿಮಗೆ ನಾಚಿಕೆ ಆಗಬೇಕು, 4 ಜನ ಉಗೀತಾರೆ. ಅದಕ್ಕೆ 7 ಲೈಕ್ಸ್ ಬಂದಿದೆ ಗೈಸ್, ನನಗೆ ಅದು ಹೊರಟಾಗ್ತಾ ಇರೋದು. ಅವಳಂಗೆ ಕಮೆಂಟ್ ಮಾಡಿದಾಳಲ್ವ, ಅದನ್ನು ನೋಡಿದಾರಲ್ವ, ಹೋಗಿ ಉಗಿಬೇಕಿತ್ತು ನೀವುಗಳೆಲ್ಲ. ಏನಕ್ಕೆ ಹಂಗೆಲ್ಲ ಕಮೆಂಟ್ ಮಾಡ್ತೀಯಾ ಅವ್ರಿಗೆ ಹೆಂಗಾದರೂ ಮಾಡೋ, ಆ ಮಗುಗೆ ಯಾಕಂಗೆ ಕಮೆಂಟ್ ಮಾಡ್ತೀಯ ಅಬ್ನಾರ್ಮಲ್ ಥರ? ಅಬ್ನಾರ್ಮಲ್ ಅಂದರೆ ಏನು ಮೀನಿಂಗು? ಹುಚ್ಚರಿಗೆ ಹೋಗಿ ಅದನ್ನು ಹೇಳೋದು. ಆ ಹುಡುಗಿ ಮೈ ಬಿಚ್ಕೊಂಡು ಮೈ ಪರ್ಚ್ಕೊಂಡು ವೀಡಿಯೋ ಮಾಡಾಯ್ತಾ? ಅದು ಮಕ್ಕಳು ಕಣ್ರಿ. ಸೊ ಫ್ರೆಂಡ್ಸ್, ಇವರು ಹೇಳ್ದಷ್ಟು ಜಾಸ್ತಿ ಮಾಡ್ತಾರೆ, ಇವ್ರಿಗಂತೂ ಅರ್ಥ ಮಾಡ್ಕೊಳ್ಳೋ ಮನೋಸ್ಥಿತಿ ಇಲ್ಲ. ಸೊ ನಾನೇ ಇವ್ರುಗಳಿಗೆ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಇನ್ನೊಂದು ಏನೋ ಶೇರ್ ಮಾಡ್ಕೋಬೇಕಾಗಿತ್ತು, ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಈ ವ್ಲಾಗ್ ಹೇಗಿತ್ತು, ನಾನು ವಿಡಿಯೋ ಮಾಡಬೇಕಾ ಬೇಡವಾ ನಿಮಗೆ ಬಿಟ್ಟಿದ್ದೀನಿ, ಅದನ್ನು ಸೀರಿಯಸ್ಸಾಗಿ ಕೇಳ್ಕೊತಾ ಇದ್ದೀನಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ನನಗೊಂದು ಸಜೆಸ್ಟ್ ಮಾಡಿ. ನಿಮ್ಮ ರಿಪ್ಲೈಗೆ ನಾನು ಖಂಡಿತವಾಗ್ಲೂ ಕಾಯ್ತಾ ಇರ್ತೀನಿ. 3 ಡೇಸಿಂದ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಹೇಳಿ ಆಯಿತಾ, ವಿಡಿಯೋ ಮಾಡಬೇಕಾ ವಿಡಿಯೋ ಮಾಡಬಾರ್ದಾ, ನಿಮ್ಮೆಲ್ಲರ ಒಪಿನಿಯನ್ ನಂಗೆ ತುಂಬಾ ಇಂಪಾರ್ಟೆಂಟ್. ಕಾಯ್ತಾ ಇದ್ದೀನಿ. ಸೊ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇದೇ ಥರ ನಂಗೆ ಕಮೆಂಟ್ ಮಾಡಿ, ಅಷ್ಟೇ, ಏನೇನು ಹೇಳೋಕ್ಕೋಗಲ್ಲ. ಥ್ಯಾಂಕ್ ಯು, ಬಾಯ್.